ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಾವು ಕೂಡ ಪ್ರೀತಿಯುಳ್ಳವರಾಗಿ ಇರಬೇಕು. ನಮ್ಮನ್ನು ದೇವರು ಹೇಳ್ತಾ ಇದ್ದಾನೆ, ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ನೀನು ತಪ್ಪಿಸಿ ಎಂಬುದಾಗಿ ಪ್ರಾರ್ಥನೆ ಹೇಳಿಕೊಟ್ಟ ಹಾಗೆ, ನಾವು ತಪ್ಪು ಮಾಡಿದರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀವೇನು ಮಾಡಬೇಕು? ಕ್ಷಮಿಸಬೇಕು. ಯಾರು ಕ್ಷಮಾಪಣೆ ಮಾಡುವವರಾಗಿರ್ತಾರೋ, ಯಾರು ಕ್ಷಮಿಸುವವರಾಗಿರ್ತಾರೋ ಅವರಿಗೆ ಕ್ಷೇಮ ಎನ್ನುವಂಥದ್ದು ಬರೋದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಪ್ರೇಸ್ ಗಾಡ್. ಅದು ಏನೋ ಮಾಡಿದ್ದು ಮನಸ್ಸಿನಲ್ಲಿ ಹಂಗೆ ಇಟ್ಕೊಂಡಿದ್ರೆ ಅದರಿಂದ ಏನಾಗುತ್ತೆ ರೀ? ದ್ವೇಷ ಬರುತ್ತೆ, ಕಕ್ಷೆ ಬರುತ್ತೆ, ಅಸೂಯೆ ಹುಟ್ಟುತ್ತೆ. ಅವರನ್ನು ಸಾಯಿಸುವಷ್ಟರ ಮಟ್ಟಿಗೆ ದೊಡ್ಡದಾಗಿರ್ತಕ್ಕಂಥ ಏನು ತುಂಬುತ್ತೆ ಅದು? ಏನು ತುಂಬುತ್ತೆ? ಕಕ್ಷೆ ತುಂಬುತ್ತೆ ಪ್ರಿಯರು. ಅದಕ್ಕಾಗಿ ಅದನ್ನು ನಾವು ಕ್ಷಮಿಸುವವರಾಗಿ ಇರಬೇಕು. ಇಲ್ಲಿ ಹೇಳ್ತಾ ಇದೆ ವಾಕ್ಯ ಏನಂತೇಳಿ, ಮೊದಲನೇದಾಗಿ ಪ್ರೀತಿ ಏನಿರ್ಬೇಕಂತೆ? ಪ್ರೀತಿಯ ಕುರಿತಾಗಿ ನಾವು 13ನೇ ಅಧ್ಯಾಯದಲ್ಲಿ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ, ಪ್ರೀತಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ, ಪ್ರೀತಿ ಎಲ್ಲವನ್ನು ನಂಬುತ್ತೆ, ಎಲ್ಲವನ್ನು ಅಡಗಿಸಿ ಇಡುತ್ತೆ. ಮತ್ತು ನಾವು ನೋಡ್ತಾ ಇದ್ದೇವೆ, ಪ್ರೀತಿ ಎಲ್ಲವನ್ನು ಕೂಡ ಏನು ಮಾಡುತ್ತೆ? ಅದು ಸಹಿಸಿಕೊಳ್ಳುವಂಥದ್ದಾಗಿದೆ ಪ್ರಿಯರ. ಆ ಪ್ರೀತಿ, ದೇವರಲ್ಲಿ ಇರ್ತಕ್ಕಂಥ ಆ ಪ್ರೀತಿ ನನ್ನಲ್ಲಿ ನಿನ್ನಲ್ಲಿ ಕೂಡ ಇರಬೇಕು. ದೇವರು ಒಂದು ವೇಳೆ ನೋಡಿದಾಗ ಎಲ್ಲ ಭೂಲೋಕದಲ್ಲಿರ್ತಕ್ಕಂಥ ಮನುಷ್ಯರೆಲ್ಲರೂ ಕೂಡ ತಪ್ಪು ಪಾಪ ಒಂದು ಕ್ಷಣ ಮಾಡಿದಾಗ ಅವ್ರನ್ನ ಒಂದೇಟಿಗೆ ಏನು ಮಾಡ್ಬೋದು ರೀ? ಅಂತ್ಯ ಮಾಡ್ಬೋದು, ನಾಶ ಮಾಡ್ಬೋದು. ಆದರೆ ದೇವರು ಏನು ಮಾಡ್ತಾ ಇದ್ದಾನೆ? ಕ್ಷಮಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಕ್ಷಮಿಸ್ತಾ ಇದ್ದಾನೆ. ನನ್ನ ಮಕ್ಕಳು ಬಿದ್ದರೂ ಕೂಡ ಮತ್ತೆ ನಾನು ಅವ್ರನ್ನ ಎಬ್ಬಿಸ್ತೇನೆ. ಪುನಃ ನನ್ನ ಕಡೆಗೆ ತಿರುಗಿ ನೋಡುವಾಗ, ನಾವು ವಾಕ್ಯದಲ್ಲಿ ನಾವು ನೋಡುವಾಗ 34ನೇ ಕೀರ್ತನೆಯಲ್ಲಿ ಅನ್ಕೊಂತೀನಿ, ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಯೆಹೋವನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಏನು ಮಾಡಿದ್ರಂತೆ? ಹೊಂದಿದರು ಎಂಬುದಾಗಿ. ಆತನ ಮುಖದ ಕಡೆಗೆ ನೋಡುವಾಗ, ಬಲಗಡೆ ಇರ್ತಕ್ಕಂಥ ಕಳ್ಳ ಯೇಸುವನ್ನು ನೋಡಿರುವಂಥದ್ದೇ ಬೇರೆ, ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳ ಯೇಸುವನ್ನು ನೋಡಿರುವಂಥದ್ದೇ ಬೇರೆ ಬೇರೆ. ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ನಂಬಿಕೆಯಿಂದ, ವಿಶ್ವಾಸದಿಂದ, ತನ್ನ ತಪ್ಪುಗಳನ್ನು ಒಪ್ಪಿಕೊಂಡವನಾಗಿ, ಪಶ್ಚಾತ್ತಾಪ ಹೃದಯದಿಂದ ಪಾಪವನ್ನು ಸಂಪೂರ್ಣವಾಗಿ ಅರಿಕೆ ಮಾಡಿದವನಾಗಿ, ಯೇಸುವಿನ ಮುಂದಿನ ಭವಿಷ್ಯತ್ತು ಆತನು ಬರಲಿಕ್ಕಿದ್ದಾನೆ ರಾಜ್ಯವನ್ನು ಪಡೆದುಕೊಂಡು ಎಂಬುದಾಗಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ನೋಡಿದರೆ, ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳ ಏನು ನೋಡ್ತಾ ಇದ್ದಾನ್ರಿ? ನನ್ನ ಈಗ ಬಿಡಿಸಿಬಿಡು, ನಾನು ಶಿಲ್ಬೆಯಿಂದ ಕೆಳಗಡೆ ಇಳಿದು ಹೋಗಿ ಮತ್ತೆ ಇನ್ನು ಬೇರೆ ಬೇರೆ ಮನೆಗಳಲ್ಲಿ ಕಳ್ಳತನ ನಾನು ಮಾಡ್ತೀನಿ. ಹಲ್ಲೆಲೂಯಾ. ಆದರೆ ಈ ವ್ಯಕ್ತಿ ತನ್ನ ಆತ್ಮದ ಕುರಿತಾಗಿ ಚಿಂತೆ ಮಾಡಿದರೆ, ಈ ವ್ಯಕ್ತಿ ಆದರೆ ತನ್ನ ಶರೀರದ ಕುರಿತಾಗಿ ಚಿಂತೆ ಮಾಡ್ತಾ ಇದ್ದಾನೆ. ಆದರೆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೆ ಭರವಸೆ ಸಿಕ್ತು, ಏನು ಹೇಳಲ್ರಿ? ಇವತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿ ಇರುವಿ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ಕಡೆಗೆ ಯಾರು ನೋಡ್ತಾರೋ, ದೇವರನ್ನು ಯಾರು ದೃಷ್ಟಿಸಿಡ್ತಾರೋ ಅವರಿಗೆ ಮತ್ತೆ ದೇವರು ಏನು ಮಾಡ್ತಾನೆ? ಚೈತನ್ಯ ಕೊಡ್ತಾನೆ, ಶಕ್ತಿ ಕೊಡ್ತಾನೆ. ಪುನಃ ಅವರು ಬಿದ್ದರೂ ಕೂಡ ಮತ್ತೆ ಅವ್ರನ್ನ ಏನು ಮಾಡ್ತಾನೆ? ಆತ ಎಬ್ಬಿಸ್ತಾನೆ. ಅದ್ರ ಸಲಗೆ ಶಿಷ್ಟನು 7 ಸಾರಿ ಬಿದ್ದವರು ಏನಾಗ್ತಾನಂತೆ? ಮೇಲಕ್ಕೆ ಎಬ್ಬಿಸಲ್ಪಡ್ತಾನೆ. ದುಷ್ಟನು ಏಳದ ಹಾಗೆ ಬಿದ್ದೇ ಹೋಗುವನು ಎಂಬುದಾಗಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ ಇವೆಲ್ಲ ಕಾರ್ಯಗಳ ಕುರಿತಾಗಿ ಹೇಳ್ಕೊಂತ ಬರುತ್ತಾ